ಈಶ್ವರ್ಯ ವಿಶ್ವವಿದ್ಯಾಲಯ ಸ್ವಯಂ ಈಶ್ವರನೇ ಸ್ಥಾಪಿಸಿರುವಂತಹ ವಿಶ್ವವಿದ್ಯಾಲಯ ಎಲ್ಲರಿಗೂ ಕೂಡ ಮನಸ್ಸಿನ ಏಕಾಗ್ರತೆಯಿಂದ ಶಿವನೊಂದಿಗೆ ಬುದ್ಧಿಯನ್ನು ಜೋಡಿಸುವ ವಿದ್ಯೆಯನ್ನು ಕಲಿಸಿಕೊಡುವಂತಹ ವಿದ್ಯಾಲಯ. ಎಲ್ರಿಗೂ ನಮಸ್ಕಾರ ಬಂಧುಗಳೇ. ಮೈಸೂರು ಉಪವಲಯದ 6 ದಶಕಗಳ ಸೇವೆಯ ಗುಜರಾತಿನ ಪ್ರಸಿದ್ಧ ಸೋಮನಾಥನ ದಿವ್ಯ ದರ್ಶನವನ್ನ ಅವರು ಕೂಡ ಬಂದಿದ್ದಾರೆ. ತಾವು ವೇದಿಕೆಯನ್ನ ಅಲಂಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ಶ್ರೀ ರಾಜಶೇಖರ್ ಮತ್ತೆ ಸಂಪತ್ ಕುಮಾರ್ ಅವರಿಗೆ ಮಾಡಿಕೊಳ್ಳುವಂತಹ ಸಮಯ, ಯೋಗದ ಸಮಯ, ಶಾಂತಿಯ ಅನುಭೂತಿಯನ್ನ ಮಾಡುವಂತಹ ಸಮಯ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತಹ ದಿನ. ರಾಜಯೋಗದ ಅಭ್ಯಾಸವನ್ನು ಮಾಡಲು ರಾಜಯೋಗಿನಿ ಬ್ರಹ್ಮಕುಮಾರಿ ಡಾಕ್ಟರ್ ಲಕ್ಷ್ಮೀಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ಇಷ್ಟೊತ್ತು ಉದ್ಘಾಟನೆ ಮತ್ತೆ ಆಶೀರ್ವಚನವನ್ನ ನೀಡಿದಂತ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಭಾಷ್ಯಂ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ಹಾಗೆ ಆರ್ಟ್ ಆಫ್ ಲಿವಿಂಗಿನ ಮೈಸೂರು ಕೇಂದ್ರದ ಮುಖ್ಯಸ್ಥರಾದಂಥ ಸ್ವಾಮಿ ದಿವ್ಯಾ ಪಾದಾಜಿ ಅವರ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ವೇದಿಕೆ ಮೇಲೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಶ್ರೀನಿವಾಸ್ ಅವರಿದ್ದಾರೆ, ಮಾಜಿ ಮೇಯರ್ ಆದಂಥ ಭೈರಪ್ಪನವರಿದ್ದಾರೆ, ಶ್ರೀಯುತ ರಾಜೀವ್ ಅವರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ, ಹಾಗೆ ಅನೇಕ ಗಣ್ಯರು ವೇದಿಕೆ ಮೇಲಿದ್ದಾರೆ. ಬಂಧುಗಳೇ, ಇವತ್ತು ಮೈಸೂರಿನಲ್ಲಿ ಈ ಒಂದು ಸಾಂಸ್ಕೃತಿಕ ನಗರಿಯಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಧಾರ್ಮಿಕ ನಂಬಿಕೆಗಳನ್ನು ಇನ್ನಷ್ಟು ಗಟ್ಟಿ ಮಾಡ್ತಾ ಇರುವಂತ ಕೆಲಸಕ್ಕೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾನಿಲಯ ನಾಂದಿಯನ್ನ ಹಾಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಬಂಧುಗಳೇ, ಇವತ್ತು ಧಾರ್ಮಿಕ ನಂಬಿಕೆಗಳನ್ನ ಗಟ್ಟಿ ಮಾಡ್ತಾ ಇದೆ. ನೋಡಿ, ಮೈಸೂರು ಅಂತ ಹೇಳಿದ್ರೆ ಒಂದು ಸಾಂಸ್ಕೃತಿಕ ನಗರ. ಈ ಸಾಂಸ್ಕೃತಿಕ ನಗರದಲ್ಲಿ ಕಳೆದ ಒಂದು 2 ತಿಂಗಳಿಂದ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಮೈಸೂರು ನಗರದಲ್ಲಿ ನಡೀತಾ ಇದೆ. ಬಂಧುಗಳೇ, ನೋಡಿ, ನಾವು ಕಳೆದ 1-1.5 ತಿಂಗಳಿಂದ ಮೈಸೂರಿನ ಅರಮನೆಯಲ್ಲಿ ಶೃಂಗೇರಿ ಶ್ರೀಗಳು ಬಂದಂತ ಸಂದರ್ಭದಲ್ಲಿ ನಾವು ಸ್ತುತಿ ಶಂಕರ ಕಾರ್ಯಕ್ರಮದಲ್ಲಿ ಸುಮಾರು ಮೈಸೂರಿನ 40,000 ಜನ ಬಂದು ಸ್ತುತಿ ಶಂಕರದಲ್ಲಿ ಭಾಗಿಯಾಗಿದ್ದನ್ನ ನಾವೆಲ್ಲರೂ ನೋಡಿದ್ದೀವಿ. ಬಂಧುಗಳೇ, ಹಾಗೆ ಮೈಸೂರಿನ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಹೊಸ ವರ್ಷದ ಆಚರಣೆ ಅಥವಾ 2026ರ ಆ ಒಂದು ಕಾರ್ಯಕ್ರಮದಲ್ಲಿ ತಿರುಪತಿಯ ಮಾದರಿಯ 2 ಲಕ್ಷ ಲಡ್ಡುಗಳನ್ನ ಭಕ್ತಾದಿಗಳಿಗೆ ಹಂಚಿದ್ದನ್ನ ಈ ಸಂದರ್ಭದಲ್ಲಿ ನೆನೆಸ್ಕೋತೀನಿ. ನಾನು ಧಾರ್ಮಿಕ ಕಾರ್ಯಕ್ರಮಗಳ ಪರಂಪರೆ ಮುಂದುವರಿತಾ ಇದೆ. ಇತ್ತೀಚೆಗೆ ಮೈಸೂರಿನ ಮಹಾಜನ ಕಾಲೇಜಿನ ಆವರಣದಲ್ಲಿ 12 ಗರುಡೋತ್ಸವವನ್ನ ಆಚರಣೆ ಮಾಡಲಾಯಿತು. ಬಂಧುಗಳೇ, ಇವತ್ತು ನಾವು ಪ್ರಜಾಪಿತ ಬ್ರಹ್ಮಕುಮಾರಿಯ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೀವಿ. ಇನ್ನು 2 ದಿವಸ ಕಳೆದ್ರೆ 14ನೇ ತಾರೀಕು ಇಡೀ ಮೈಸೂರಿನಲ್ಲಿ ಮಹಾರಾಜ ಕಾಲೇಜಿನ ಆವರಣದಲ್ಲಿ ಹನುಮಾನ್ ಚಾಲೀಸ ಕಾರ್ಯಕ್ರಮವು ಮೈಸೂರಿನಲ್ಲಿ 14ನೇ ತಾರೀಕು ನಡೀತಾ ಇದೆ. ಅಂದ್ರೆ ಮೈಸೂರು ಅಂತಂದ್ರೆ ಸಾಂಸ್ಕೃತಿಕ ನಗರಿಯ ಜೊತೆಗೆ ಇವತ್ತು ಧಾರ್ಮಿಕ ನಗರಿಯೂ ಆಗಿದೆ ಅನ್ನೋದು ಇವರೆಲ್ಲರ ಕಾರಣದಿಂದ ಇವತ್ತು ಪ್ರಜ್ವಲಿಸ್ತಾ ಇದೆ ಮತ್ತೆ ಬೆಳಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಬಂಧುಗಳ, ಇವತ್ತು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದೆ.
ಇವತ್ತು ನೀವೆಲ್ಲ ಹೋಗಿ ನಾವೇನು ಸನಾತನ ಧರ್ಮ ಅಂತೀವಿ, ನಾವೇನು ಹಿಂದೂ ಧರ್ಮ ಅಂತೀವಿ, ಈ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇರುವ ಕಾರಣಕ್ಕೆ ಇವತ್ತು ಹಿಂದೂ ಧರ್ಮ ಸನಾತನ ಧರ್ಮ ಗಟ್ಟಿಯಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳೇ. ನೋಡಿ, ಅನೇಕ ಸಂದರ್ಭದಲ್ಲಿ ಅಪಚಾರ ಮಾಡುವಂತ ಕೆಲಸವು ಹಿಂದೂ ಧರ್ಮದ ಮೇಲೆ ನಡೀತಾ ಇದೆ. ಇವತ್ತು ಪ್ರಾರಂಭದಲ್ಲಿ ತಿರುಪತಿ ಹಿಡ್ಕೊಂಡ್ರು, ಆ ಲಡ್ಡೂಲೇನೋ ಇದೆ ಅನ್ನುವಂಥದ್ದನ್ನ ಶುರು ಮಾಡಲಾಯಿತು. ಆಮೇಲೆ ಶಬರಿಮಲೆ ಅಯ್ಯಪ್ಪನ ಮೇಲೆ ತಿರುಗಿದ್ರು. ಆಮೇಲೆ ತಿರುವನಂತಪುರದ ಅನಂತ ಪದ್ಮನಾಭನ ಮೇಲೆ ತಿರುಗಿಸಿದ್ರು. ಅದಾದ್ಮೇಲೆ ನೋಡಿದ್ರೆ ಇನ್ನೇನು ವಿಷಯ ಸಿಗಲಿಲ್ಲ. ಕರ್ನಾಟಕದ ಭಕ್ತರು ಹೆಚ್ಚು ಹೋಗ್ತಾ ಇರುವಂತ ಧರ್ಮಸ್ಥಳದ ಮೇಲೆ ಅಪಪ್ರಚಾರವನ್ನ ಮಾಡುವಂತದ್ದು ಪ್ರಾರಂಭ ಆಯಿತು ಬಂಧುಗಳ. ಅಂದ್ರೆ ನಮ್ಮ ಶ್ರದ್ಧಾ ಕೇಂದ್ರದ ಮೇಲೆ ಈ ರೀತಿಯ ಅಪಪ್ರಚಾರಗಳು ನಡೀತಾ ಇರುವಂತ ಸಂದರ್ಭದಲ್ಲಿ ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳನ್ನ, ಈ ರೀತಿಯಾದ ಸಾಮೂಹಿಕ ಪ್ರಾರ್ಥನೆಗಳ ಮಾಡೋ ಮುಖಾಂತರ ಆ ಎಲ್ಲಾ ಷಡ್ಯಂತ್ರಗಳನ್ನ ನಾವು ತೊಡೆದಾಕ್ತಾ ಇದ್ದೀವಿ, ಒಡೆದೋಡಿಸ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಬಂಧುಗಳೇ. ಯಾವ ಅಧರ್ಮದ ವಿರುದ್ಧ ನಡೀತಾ ಇರುವಂತ, ಧರ್ಮದ ವಿರುದ್ಧ ನಡೀತಾ ಇರುವಂತ ಈ ಅಧರ್ಮದ ಚಟುವಟಿಕೆಗಳು ಯಾವತ್ತೂ ಇಲ್ಲೆಲ್ಲೋ ನೆಲೆ ಆಗ್ಲಿಕ್ಕೆ ನಾವು ಬಿಟ್ಟಿಲ್ಲ ಬಂಧುಗಳ. ಇವತ್ತು ನೋಡಿ, ಮೈಸೂರಿನಲ್ಲಿ ಅನೇಕ ಸಂಸ್ಥೆಗಳು ಸಂಸ್ಕೃತವನ್ನ, ವೇದಾಧ್ಯಯನವನ್ನ, ಜೊತೆಗೆ ಆಗಮಿಕ ಶಾಸ್ತ್ರವನ್ನ, ಅರ್ಚಕರ ವೃತ್ತಿಯನ್ನ ಪೋಷಣೆ ಮಾಡುವಂತ ಕೆಲಸವನ್ನ ಇವತ್ತು ಮೈಸೂರಿನಲ್ಲಿ ಮಾಡ್ತಾ ಇದ್ದಾರೆ. ನೀವು ಗಣಪತಿ ಸಚ್ಚಿದಾನಂದ ಆಶ್ರಮಕ್ಕೆ ಹೋಗಿ ಅಲ್ಲೊಂದು 200-250 ವಿದ್ಯಾರ್ಥಿಗಳಿಗೆ ಅರ್ಚಕರ ವೃತ್ತಿಯನ್ನು ಕಲಿಸ್ಕೊಡ್ತಾ ಇದ್ದಾರೆ, ಸಂಸ್ಕೃತವನ್ನ ಕಲಿಸ್ಕೊಡ್ತಾ ಇದ್ದಾರೆ, ವೇದಾಧ್ಯಯನವನ್ನ ಕಲಿಸ್ಕೊಡ್ತಾ ಇದ್ದಾರೆ. JSS ಮಠಕ್ಕೆ ಹೋಗಿ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಸಂಸ್ಕೃತ ಮತ್ತೆ ಆಗಮಿಕ ಶಾಸ್ತ್ರದ ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ. ನೀವಿಲ್ಲೇ ಪಕ್ಕದಲ್ಲಿ ಶ್ರೀರಂಗಪಟ್ಟಣಕ್ಕೂ ಹೋಗ್ತಾ ಇರುವಂತ KRS ಪಂಪ್ ಹೌಸ್ ಹತ್ರ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದೆ. ಅಲ್ಲೋಗಿ ನೋಡಿ, ಅಲ್ಲೊಂದು 200-250 ರಾಜ್ಯದ ಮೂಲೆಗಳಿಂದ, ಬೇರೆ ಬೇರೆ ರಾಜ್ಯದ ಮೂಲೆಗಳಿಂದ ಬಂದು ಇವತ್ತು ಸಂಸ್ಕೃತದ ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇವತ್ತು ನಮ್ಮ ಮನೆ ಮಕ್ಕಳು ಕಂಪ್ಯೂಟರ್ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು ಅಂತ ಬಯಸ್ತಾ ಇರುವಂತ ಈ ಸಂದರ್ಭದಲ್ಲಿ ಅರ್ಚಕ ವೃತ್ತಿಗೂ ಪ್ರೋತ್ಸಾಹ ಕೊಡುವಂತ, ಸಂಸ್ಕೃತಕ್ಕೂ ಪ್ರೋತ್ಸಾಹ ಕೊಡುವಂತ, ವೇದಾಧ್ಯಯನಕ್ಕೂ ಪ್ರೋತ್ಸಾಹವನ್ನ ನೀಡ್ತಾ ಇರುವಂತ ಆ ಎಲ್ಲ ತಂದೆ ತಾಯಿಯರು ಆ ಮಕ್ಕಳನ್ನ ಇವತ್ತು ಮೈಸೂರು ಕಳಿಸ್ಕೊಟ್ಟು ವೇದಾಧ್ಯಯನವನ್ನ ಮಾಡಿಸ್ತಾ ಇದಾರಲ್ಲ, ಆ ತಂದೆ ತಾಯಿರಿಗೆ ನಾವು ಎಷ್ಟು ನಮಸ್ಕಾರ ಹೇಳಿದ್ರು ಸಾಲದು ಬಂಧುಗಳೇ. ಇವತ್ತು ಆ ರೀತಿಯ ಹೈಸ್ಕೂಲಿನ ಮೇಲ್ಪಟ್ಟಂತ ವಿದ್ಯಾರ್ಥಿಗಳು ಮೈಸೂರು 1000ಕ್ಕೂ ಹೆಚ್ಚು ಜನರು ಈ ತರದ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ನಾವು ನೀವೆಲ್ಲರೂ ಸೇರ್ಕೊಂಡು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾನಿಲಯದ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಕರೆದು ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ಈ ಸಂಸ್ಥೆಯ ಬಂಧುಗಳಿಗೆ ವಂದಿಸಿ 4-6 ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ. ನಮಸ್ಕಾರ ಬಂಧುಗಳೇ.